ಭೂತವಾಕ್ಯ, ಕರ್ಣಭಾರ, ದೂತ ಘಟೋತ್ಕಜ ಮತ್ತು ಊರುಭಂಗ, ಭಾಸಮಹಾಕವಿಯ ಈ 5 ಏಕಾಂಕ ನಾಟಕಗಳು ಮಹಾಭಾರತ ಯುದ್ಧದ 5 ನಿರ್ಣಾಯಕ ಘಟ್ಟಗಳನ್ನು ನಿರೂಪಿಸುತ್ತದೆ. ಭಾಸನ ನಾಟಕಗಳು ಸುಮಾರು 2000 ವರ್ಷಗಳಷ್ಟು ಹಿಂದಿನವಾದರೂ ಇಂದಿಗೂ ಹೊಸದಾಗಿವೆ. ಕವಿಯ ಕಥನ ನೈಪುಣ್ಯ, ರಂಗತಂತ್ರ ಕೌಶಲ್ಯ, ಪಾತ್ರ ನಿರ್ಮಾಣ ಇವು ನಾಟಕದ ಸಾಹಿತ್ಯ ಮೌಲ್ಯಕ್ಕೆ ಬೆಳಕು ತರುತ್ತದೆ. ಆ ಸಾಹಿತ್ಯ ಮೌಲ್ಯಗಳಷ್ಟೇ ಅಭಿನಯ ಮೌಲ್ಯಗಳು ಬೆರಗುಗೊಳಿಸಿಕೊಂಡವು. ಭಾಸನ ಈ ಏಕಾಂಕ ನಾಟಕಗಳು ಸೇರಿದಂತೆ ಅನೇಕ ನಾಟಕಗಳನ್ನು ಪಂಡಿತರು ಕನ್ನಡಕ್ಕೆ ಭಾಷಾಂತರಪಡಿಸಿರುವುದು ಸ್ಮರಣೀಯ ವಿಷಯ. ಇಂದು ನಾವು ನಿಮ್ಮ ಮುಂದೆ ಭಾಸಮಹಾಕವಿಯ ಊರುಭಂಗ ನಾಟಕವನ್ನು ಪ್ರದರ್ಶಿಸಲಿದ್ದೇವೆ. ಕನ್ನಡಕ್ಕೆ ಬಿ ಚಂದ್ರಶೇಖರ್, ನಿರ್ದೇಶನ ಛಾಯಾಭಾರ್ಗವಿ, ಪ್ರಸ್ತುತಿ 10 ಸಿನಿಮಾ ವಿದ್ಯಾರ್ಥಿಗಳಿಂದ. ಸರಿ, ವಿಜ್ಞಾಪನೆ ಹೇಳಬೇಕಂತ ನಾನಿರುವಷ್ಟರಲ್ಲಿ ಅಲ್ಲಿ ಯಾರೋ ಏನೋ ಮಾತಾಡಿ ಗದ್ದಲ ಮಾಡುತ್ತಿದ್ದಾರಲ್ಲ. ತಿಳಿತು ಅವರು ಹೇಳ್ತಿರೋದು. ಆ ಕಟರು ಎಲ್ಲಿಗೆ ಹೋಗುತ್ತಿದ್ದಾರೆ? ಸಮರದಲ್ಲಿ ಸತ್ತರ ಸ್ವರ್ಗ ಸಿಗಬಹುದೆಂಬ ಆಸೆಯಿಂದ ಯುದ್ಧ ಹೋಮದ ಅಗ್ನಿಯಲ್ಲಿ ತಮ್ಮ ದೇಹಗಳನ್ನು ಅರ್ಪಿಸಲು ತರತರದ ಶಸ್ತ್ರಗಳ ಮೈ ಕೊರೆದು ಗಾಯಗಳಾಗಿ ಮದ್ದಾನೆಗಳ ದಂತಗಳು ಚುಚ್ಚಿ ಹುಣ್ಣಾಗಿ ಆ ಭಟರು ಪರಸ್ಪರ ಶೌರ್ಯಕ್ಕೆ ಹೊರೆಗಳನ್ನು ಹಾಗೇಕೆ ಸುತ್ತುತ್ತಿದ್ದಾರೆ. ಯಾಕೆ ನಿನಗೆ ಗೊತ್ತೇ ಇಲ್ಲ. ಕುರುಡ ದೊರೆ ಧೃತರಾಷ್ಟ್ರನ ಪಕ್ಷದಲ್ಲಿ 100 ಮಕ್ಕಳು ಸತ್ತು ದುರ್ಯೋಧನ ಒಬ್ಬನೇ ಬದುಕಿದ್ದಾನೆ. ಯುಧಿಷ್ಠಿರನ ಪಕ್ಷದಲ್ಲಿ ಪಾಂಡವರು ಕೃಷ್ಣ ಮಾತ್ರ ಉಳಿದಿದ್ದಾರೆ. ಉಳಿದ ರಾಜರುಗಳೆಲ್ಲ ಸತ್ತು ಅವರ ಹೆಣಗಳು ಯುದ್ಧ ಭೂಮಿ ಸಮಂತ ಪಂಚಕದಲ್ಲಿ ರಾಶಿ ರಾಶಿಯಾಗಿ ಬಿದ್ದಿವೆ. ರಾಜರು, ಆನೆಗಳು, ಕುದುರೆಗಳು ಎಲ್ಲ ಸತ್ತು ರಾಜನ್ಯರನ್ನು ಮುರಿದು ಬೀಳಿಸುವ ರಣರಂಗದಲ್ಲಿ ಹೆಣಗಳು ಗುಡ್ಡೆ ಗುಡ್ಡೆಯಾಗಿ ಬಿದ್ದಿವೆ. ತರತರಹದ ಬಣ್ಣಗಳನ್ನು ಕಲಸಿ ಮನಸ್ಸಿಗೆ ಬಂದಂತೆ ಬಳಿದ ಚಿತ್ರಪಟ ಹರಿದು ಬಿದ್ದ ಹಾಗಿದೆ ಈ ರಣಭೂಮಿ. ಇಂತಹ ಸಮಯದಲ್ಲಿ ಭೀಮ ದುರ್ಯೋಧನರು ಗದೆಯಿಂದ ಹೊಡೆದಾಡುತ್ತಿದ್ದಾರೆ ಎಂಬುದನ್ನು ತಿಳಿದು ಅದನ್ನು ನೋಡುವುದಕ್ಕೆ ಹೋಗುತ್ತಿದ್ದಾರೆ ಆ ಭಟರು. ಸರಿ ಸರಿ, ನಾವು ಹೋಗೋಣ ಬನ್ನಿ.
ಇದೇ ರಣರಂಗ, ವೈರದ ಯಜ್ಞಶಾಲೆ, ದೇಹ ಶಕ್ತಿಯ ಹೊರೆಗಲ್ಲು, ಮಾನ ಪ್ರತಿಷ್ಠೆಗಳ ನೆಲೆ, ಶೌರ್ಯ ಪ್ರದರ್ಶನದ ಕಥಾಡ. ಶೂರರನ್ನು ಅಪ್ಸರೆಯರು ವರಿಸುವ ಸ್ವಯಂವರದ ಮಂಟಪ, ಆತ್ಮವನ್ನು ಬಲಿಕೊಡುವ ಹೋಮಕುಂಡ, ಕಡೆಗಾಲದಲ್ಲಿ ಬೀರರು ನಿದ್ರಿಸುವ ಮಂಚ, ಸ್ವರ್ಗಕ್ಕೆ ಏರಬೇಕು ಎನ್ನುವ ದೊರೆಗಳಿಗೆ ಸೋಪಾನ. ಈ ಆಶ್ರಮದ ಹೋಮಾಗ್ನಿಯಲ್ಲಿ ಪ್ರಾಣವನ್ನರ್ಪಿಸಿದ ರಾಜರು ಗಗನವನ್ನು ಸೇರುತ್ತಾರೆ. ನೀನು ಹೇಳುವುದು ಸರಿ. ಆನೆಗಳ ರಾಶಿಗಳು ಬೆಟ್ಟ ಬೆಟ್ಟಗಳ ಹಾಗೆ ಬಿದ್ದಿವೆ. ಅತಿರಥರು ಸತ್ತು ಮುರಿದ ರಥಗಳು ಹದ್ದುಗಳ ಗೂಡಾಗಿವೆ. ಕೊಲ್ಲು ಇಲ್ಲವೇ ಸಾಯಿ ಎನ್ನುತ್ತಾ ನಿಂತು ಎದೆ ಕೊಟ್ಟು ಅತ್ತಿತ್ತ ಓಡಾಡಿ ಒಂದೇ ಉಸಿರಿನಲ್ಲಿ ಶೌರ್ಯದಿಂದ ಕಾದಾಡಿ ಸತ್ತು ಸ್ವರ್ಗವನ್ನು ಸೇರಿದರು ರಾಜರು. ಇದೊಂದು ಯಜ್ಞ ಅಂತ ನೀನು ಹೇಳಿದ್ಯಲ್ಲ, ಸರಿಯಾಗಿ ಹೇಳಿದೆ. ಆನೆಯ ಸೊಂಗಿಲು ಬಲಿಕಂಬ, ಬಾಣಗಳು ದರ್ಬೆ ಸಮಿತುಗಳು. ಸತ್ತ ಆನೆಗಳೇ ಚಯನ, ವೈರವೇ ಉರಿಯುವ ಅಗ್ನಿ, ಧ್ವಜಗಳೇ ಅವರನ್ನು ಸ್ವರ್ಗಕ್ಕೆ ಸಾಗಿಸುವ ವಿಮಾನಗಳು, ಸೈನಿಕರ ಆರ್ಭಟಗಳೇ ಮಂತ್ರಗಳು, ಕಾಲಾಳುಗಳು ಯಜ್ಞ ಪಶುಗಳು. ಹೀಗಿದೆ ಈ ಯುದ್ಧ ಯಜ್ಞ. ಅಲ್ಲಿ ಬಾಣಕ್ಕೆ ಪ್ರಾಣ ಒಪ್ಪಿಸಿ ಬಿಟ್ಟಿರುವ ದೊರೆಯ ದೇಹವನ್ನ ಹದ್ದುಗಳು ಮುಟ್ಟಿವೆ. ರಕ್ತ ಮಾಂಸದ ಚೂರುಗಳು ಮೆತ್ತಿರುವ ಕೊಕ್ಕಿನಿಂದ ಕುಕ್ಕುತ್ತ ಅವನ ಚರ್ಮವನ್ನೆಳೆದಾಡಿ ಆಭರಣಗಳನ್ನು ಕಿತ್ತೆಸೆಯುತ್ತಿವೆ. ಆ ಆನೆ ನೋಡಿ, ಯುದ್ಧದಲ್ಲಿ ಕಡೆವರೆಗೂ ಬೇಕಾಗುವಷ್ಟು ಬಿಲ್ಲು ಬಾಣಗಳನ್ನು ಹೊತ್ತು ಮೈಗೆ ಕವಚವನ್ನು ಹೊದಿಸಿದ ಆನೆ ಬಾಣಗಳ ಸುರಿಮಳೆಗೆ ಸಿಕ್ಕಿ ಕವಚ ಹರಿದು ಸತ್ತು ಬಿದ್ದಿದೆ. ಈಗ ಅದು ಶಸ್ತ್ರಾಗಾರದ ಹಾಗೆ ತೋರುತ್ತಿದೆ. ಅಲ್ಲಿ ನೋಡಿ, ರಥದ ಬಾವುಟದ ತುದಿಯಿಂದ ಬಿದ್ದ ಹೂಮಾಲೆ ಕೊರಳ ಹಾರವಾಗಿರುವ ಆ ರಾಜ ಶತ್ರು ಬಾಣಗಳು ಮೈಯಲ್ಲಿ ನಾಟಿ ರಥದಲ್ಲಿ ಮಲಗಿದ್ದಾನೆ. ಹಬ್ಬಕ್ಕೆ ಬಂದ ಅಳಿಯನನ್ನು ಸಂಭ್ರಮದಲ್ಲಿ ಗಾಡಿಯಿಂದ ಇಳಿಸಿಕೊಳ್ಳುವ ಬೀಗಿತಿಯರ ಹಾಗೆ ಹೆಣ್ಣು ನರಿಗಳು ಆ ವೀರನನ್ನು ರಥದಿಂದ ಕೆಳಗೆಳೆದು ಇಳಿಸಿಕೊಳ್ಳುತ್ತಿವೆ. ಇದು ಭಯಂಕರ ದೃಶ್ಯ. ಸತ್ತು ಬಿದ್ದ ಆನೆ, ಕುದುರೆ, ಮನುಷ್ಯರ ರಕ್ತದಿಂದ ನೆಲವೆಲ್ಲ ಕೆಸರಾಗಿ ಹೋಗಿದೆ. ಕವಚ, ಗುರಾಣಿ, ಛತ್ರಿ, ಚಾಮರ, ಈಟಿ, ಕತ್ತಿ, ಬಿಲ್ಲು, ಬಾಣ, ಮುಂಡಗಳು ಎಲ್ಲೆಲ್ಲೂ ಚೆಲ್ಲಿ ಹರಡಿ ರಣರಂಗ ತುಂಬಿ ಹೋಗಿದೆ. ಗದೆ, ಶೂಲ, ಕವಡೆ, ವಿವಿಧ ಆಯುಧಗಳಿಂದ ಕಿಕ್ಕಿರಿದಿರುವ ಈ ಸಮಂತ ಮಂಚಕ ಭಯಂಕರವಾಗಿದೆ. ಕೆಲವರಂತೂ ಸತ್ತ ಆನೆಗಳನ್ನೇ ಸೇತುವೆ ಮಾಡಿಕೊಂಡು ಈ ರಕ್ತದ ಹೊಳೆ ದಾಟುತ್ತಿದ್ದಾರೆ. ದೊರೆ ಸತ್ತು, ಸಾರಥಿ ಬಿದ್ದು, ಬರಿದಾದ ರಥಗಳನ್ನು ಕುದುರೆಗಳು ಎಳೆದೊಯ್ಯುತ್ತಿವೆ. ತಲೆ ಕತ್ತರಿಸಿ ಬಿದ್ದರು. ಹಳೆಯ ಅಭ್ಯಾಸ ಬಲದಿಂದ ದೇಹಗಳು ಅಷ್ಟು ದೂರ ಓಡುತ್ತಿದೆ. ಮದಿಸಿದ ಆನೆಗಳು ಮಾವಟಿಗಳಿಲ್ಲದೆ ಮನಸ್ಸು ಬಂದ ಕಡೆ ಸುತ್ತುತ್ತಿವೆ. ಇಬ್ಬೆಯ ಮೊಗ್ಗಿನಂತ ದೊಡ್ಡ ಕೆಂಗಣ್ಣು, ರಾಕ್ಷಸ ಚಕ್ರವರ್ತಿಯ ಕೈಯ ಅಂಕುಶದಂತಹ ಕೊಕ್ಕುಗಳು, ಮಾರು ಮಾರು ಅಗಲದ ರೆಕ್ಕೆಗಳಿರುವ ಹದ್ದುಗಳು, ಮಾಂಸದ ಕೆಂಪು ತುಂಡು ಕಟ್ಟಿಕೊಂಡು ಹಾರುತ್ತಿದ್ದರೆ ಹವಳದ ಹಿಡಿ ಹಾಕಿರುವ ಚಾಮರದ ಹಾಗೆ ತೋರುತ್ತವೆ.
ಮುರಿದು ಬಿದ್ದ ಅಲಂಕೃತ ಆನೆ, ಕುದುರೆ, ದೊರೆಗಳು, ಬಾಣ, ಕತ್ತಿ, ಈಟಿ ಅವೆಲ್ಲ ಸೂರ್ಯ ಕಿರಣಗಳ ಬೆಳಕಿನಲ್ಲಿ ನಕ್ಷತ್ರ ಮಂಡಲವೇ ಉರಿದು ಬಿದ್ದ ಹಾಗೆ ಭಾಸವಾಗುತ್ತಿದೆ. ಇಂತಹ ಸ್ಥಿತಿಯಲ್ಲೂ ಕಳೆ ಕ್ಷೀಣಿಸಿಲ್ಲ, ಕೆಲವಾಗಿ ಕಾಣಿಸುತ್ತಿದ್ದಾರೆ. ಅವರ ಕಣ್ಣುಗಳು ತುಂಬಿಗಳಾಗಿವೆ. ತುಟಿಗಳು ತಾಮ್ರದ ಪಟ್ಟಿಯ ಹಾಗೆ, ಹುಬ್ಬುಗಳು ಎಳೆಯ ಕೇಸರದಂತೆ, ಕಿರೀಟದ ಮಣಿ ಹೂಕೇಸರಗಳು, ಈಟಿ, ಕತ್ತಿಗಳು ನಾಡಿಗಳು, ಮುಖಗಳು ತಾವರೆಯ ಹೂ, ಸೂರ್ಯನುದಯಿಸುವಾಗ ಅರಳುವ ಪದ್ಮದಂತೆ ಶೌರ್ಯೋದ್ವೇಗದಿಂದ ಅರಳಿದ ಅವರ ಮುಖಗಳು ನೆಲದ ಮೇಲಿನ ಪದ್ಮದಂತೆ ರಣರಂಗದಲ್ಲಿ ನಿಶ್ಚಲವಾಗಿ ಶೋಭಿಸುತ್ತಿವೆ. ಅಧಿಕಾರ ಚಲಾಯಿಸಿದ ಇಂತಹ ಕ್ಷತ್ರಿಯರ ಮೇಲೆ ಕೂಡ ಮೃತ್ಯು ತನ್ನ ಅಧಿಕಾರ ಚಲಾಯಿಸಿದೆ. ಮನುಷ್ಯನ ಅವಸ್ಥೆ ತೀರ ಕಷ್ಟದ ಅವಸ್ಥೆ. ಮೃತ್ಯುವಿನ ಮೇಲೆ ತನ್ನ ಬಲ ತೋರಿಸುವುದು ಸಾಧ್ಯವಿಲ್ಲ. ಏನಂದ್ರೆ ಕ್ಷತ್ರಿಯರ ಮೇಲೆ ಮೃತ್ಯುವಿನ ಅಧಿಕಾರವೇ? ಅದರಲ್ಲೇನು ಸಂದೇಹ? ಅಲ್ಲ ಅಲ್ಲ, ಹಾಗಲ್ಲ. ಸಂಶಪ್ತಕರನ್ನು ಕತ್ತರಿಸಿ ನಿವಾತ ಕವಚದ ಪ್ರಾಣಗಳನ್ನು ಉಡುಗೊರೆಯಾಗಿ ತೆಗೆದುಕೊಂಡು ದೇವತೆಗಳ ಭಯವನ್ನಿಳಿಸಿದ ಗಾಂಡಿವಕ್ಕೆ ಕಾಂಡವದ ಹೊಗೆಯಿಂದ ಮೆರೆದು ಬಂದ ಹೆದೆಬಿಗಿದು ಶಿವನೊಡನೆ ಹೋರಾಡಿದ ನಂತರ ಉಳಿದ ಬಾಣಗಳನ್ನೆಲ್ಲ ಹೂಡಿ ಕಲಿ ಅರ್ಜುನ ದರ್ಪ ಪ್ರದರ್ಶಿಸಿದ ರಾಜರನ್ನೆಲ್ಲ ಮೃತ್ಯುವಿನ ಬಾಯಿಗೆ ದೂರಿಬಿಟ್ಟ. ಸತ್ತು ಭಾರಿ ಉಳುವಾಗಿದೆ. ಸಿಡಿಲಿನ ಹೊಡೆತಕ್ಕೆ ಪರ್ವತ ಸೀಡಿದ್ದ ಹಾಗಿದೆ. ಎದೆ ಒಡೆಯುವಂತಹ ಶಬ್ದ, ಭೂಕಂಪದಿಂದ ನೆಲ ಬಿರುಕು ಬಿಡುವ ತರ. ಬಿರುಗಾಳಿಯ ಹೊಡೆತಕ್ಕೆ ಅಗಾಧ ಅಲೆಗಳ ಹೊಕ್ಕಿ ಮಂದರ ಪರ್ವತವನ್ನೇ ಮುಳುಗಿಸಿ ಬಿಡುವ ಸಮುದ್ರದ ಆರ್ಭಟದ ಹಾಗಿದೆ. ನಡೆ! ಅದೇ ನೋಡೋಣ. ನಡೆಯಿರಿ. ಇಲ್ಲಿ ಅಲ್ಲಿ ನೋಡಿ, ಗದಾಯುದ್ಧ. ದ್ರೌಪದಿಯ ದುರ್ಗು ಹಿಡಿದು ಎಳೆದು ಮಾಡಿದ ಅವಮಾನದಿಂದ ರೋಷ ಹುಟ್ಟಿದ ಪಾಂಡವ ಮಧ್ಯಮ ಭೀಮಸೇನಿಗೂ 100 ಜನ ತಮ್ಮಂದಿರ ವೃದ್ಧನಾದ ದುರ್ಯೋಧನನಿಗೂ ಗದಾಯುದ್ಧ ಪ್ರಾರಂಭವಾಗಿದೆ. ಗುರುಕುಲ, ಯದುಕುಲ ಎರಡಕ್ಕೂ ದೇವತೆಗಳನ್ನೆಸಿದ ವ್ಯಾಸ, ಅನಾಯುಧ, ಕೃಷ್ಣ, ವಿದುರ ಇವರೆಲ್ಲರ ಸಮಕ್ಷಮದಲ್ಲೇ ಪ್ರಾರಂಭವಾಗಿದೆ. ಭೀಮನ ಎದೆ ನೋಡು, ಕಾದ ಕನಕದ ಗಟ್ಟಿಯ ಹಾಗೆ ಹೊಳೆಯುತ್ತಾ ಕಲ್ಲು ಬಂಡೆಯಂತೆ ಹುಟ್ಟಿರುವ ಆ ಗಟ್ಟಿ ಎದೆ ಮೇಲೆ ದುರ್ಯೋಧನ ಗದೆಯಿಂದ ಕೊಟ್ಟಿದ. ದುರ್ಯೋಧನನ ತೋಳು ಇಂದ್ರನ ಆನೆಯ ಸುಳಿವಿನಂತಿದೆ. ಈಗ ನೋಡು, ಭೀಮ ಆ ತೋಳಿನ ಮೇಲೆ ಹೊಡೆದ. ಈಗ ಒಬ್ಬರಿಗೊಬ್ಬರು ತೋಳಿನ ಮಧ್ಯೆ ಎದೆಯ ಮೇಲೆ ಹೊಡೆಯುತ್ತಿದ್ದಾರೆ. ಎದೆಯ ಮೇಲೆ ಗಟ್ಟಿಸುತ್ತಿರುವ ಶಬ್ದ ಪ್ರತಿಧ್ವನಿಸುತ್ತಿದೆ. ಭೀಮನ ಹೊಡೆತದಿಂದ ಮಹಾರಾಜ ತಲೆ ನಡುಗಿ ಕಿರೀಟ ಸೊಟ್ಟಗಾಯಿತು. ಅವನ ಕಣ್ಣುಗಳು ರೋಷದಿಂದ ಬೆಂಕಿಯಂತೆ ಕೆಂಪಾಗಿವೆ. ಅನುಕೂಲ ನಿಲುವು ತಡೆಯುವುದಕ್ಕೆ ಮೈಬಾಗಿಸಿ ಕೈಯ ಗದೆಯಾಡಿಸುತ್ತಿದ್ದಾನೆ. ಆ ಗದೆಗೆ ಎದುರಾಳಿಯ ರಕ್ತ ಕೆಸರು ಮೆತ್ತಿಕೊಂಡಿವೆ. ಈಗ ನೋಡು, ಗದೆಯನ್ನು ಮೇಲಕ್ಕೆತ್ತಿದ. ಕೈಲಾಸ ಶಿಖರದ ಮೇಲೆ ಇಂದ್ರನ ವಜ್ರಾಯುಧ ಜ್ವಲಿಸಿದಂತಿದೆ. ಏಟಿನ ಮೇಲೆ ಏಟು ಬಿದ್ದು ಚೆಲ್ಲುತ್ತಿರುವ ರಕ್ತದಿಂದ ಪಾಂಡವ ನೆಂದು ಹೋಗಿದ್ದಾನೆ. ಹಣೆಯೊಡೆದು ನೆತ್ತರು ಸುರಿಯುತ್ತಿದೆ.
ಭುಜನವನ ಸಡಿಲವಾಗುತ್ತಿದೆ. ಎದುರಾಳಿಯ ಹೊಡೆತದಿಂದ ಬಸಿಯುತ್ತಿರುವ ರಕ್ತದಲ್ಲಿ ಭೀಮನ ಅಗಲವಾದ ಎದೆ ತೊಯ್ದು ಹೋಗಿದೆ. ರಕ್ತ ತುಂಬಿದ ಗಾಯಗಳಿಂದ ದೊಡ್ಡ ದೇಹದ ಭೀಮ ರಕ್ತಮಳೆ ಸುರಿದುನೆಂದ ಹರಳು ಕಲ್ಲು ತುಂಬಿರುವ ಮೇರು ಪರ್ವತದ ಹಾಗೆ ಕಾಣುತ್ತಿದ್ದಾನೆ. ಆದರೆ ಭೀಮ ಬಿಟ್ಟುಕೊಡುತ್ತಿಲ್ಲ. ಕಲೆ ಬೀಸುತ್ತಿದ್ದಾನೆ, ಕಲಿಸುತ್ತಿದ್ದಾನೆ. ಬೇಗ ಪಕ್ಕಕ್ಕೆ ಸರಿದು ವೈರ್ಯ ಗುರಿ ತಪ್ಪಿಸುತ್ತಿದ್ದಾನೆ. ಉಪಾಯವಾಗಿ ಸಾಗರನೆ ತಿರುಗಿ ಮುಂದೆ ನುಗ್ಗಿ ಹೊಡೆದಿದ್ದಾನೆ. ಭೀಮನಿಗೆ ತುಂಬಾ ಬಲವಿದೆ, ಆದರೆ ತೊರೆ ಶಿಕ್ಷಣ ಪಡೆದವನು. ಹೌದು, ಭೂಮಿಯನ್ನು ಹೊಂದಿರುವ ಆನೆ ಚಿಪ್ಪಿನಷ್ಟು ಗಡಸು. ವೃಕೋದರನ ಮೈ ಯುದ್ಧದಲ್ಲಿ ಅವನಿಗೆ ಸರಿಸಮಾನರಿಲ್ಲ. ಅಯ್ಯೋ, ತಲೆಗೆ ಏಟು ಬಿತ್ತು, ರಕ್ತ ಹರಿಯುತ್ತಿದೆ. ಭೀಮ ನೆಲಕ್ಕೆ ಬಿದ್ದ. ಗಿರಿರಾಜ ಹೇಮಕೂಟ ಪರ್ವತ ಸಿಡಿಲ ಹೊಡೆತದಿಂದ ಬಿದ್ದಿದ್ದೇನೋ ಎನ್ನುವಂತೆ ಬಿದ್ದ. ಏನು ಮಾಡುತ್ತಾನೆ ಪಾಪ, ಬಲವಾದ ಹೊಡೆತ ಬಿತ್ತು. ನರಗಳ ಬಿಗಿ ತಪ್ಪಿತು. ಭೀಮಸೇನ ಬಿದ್ದ. ಇದೇನಾಶ್ಚರ್ಯ ಎಂದು ವ್ಯಾಸ ಮಹರ್ಷಿ ಮೂಗಿನ ತುದಿಯಲ್ಲಿ ಬಿಟ್ಟಿಟ್ಟುಕೊಂಡು ಮುಖ ಮೇಲೆತ್ತಿ ನೋಡುತ್ತಾ ಸುಮ್ಮನೆ ನಿಂತು ಬಿಟ್ಟ. ಯುಧಿಷ್ಠಿರ ದೈನ್ಯದಿಂದ ನೋಡುತ್ತಿದ್ದಾನೆ. ವಿದುರನ ಕಣ್ಣಲ್ಲಿ ನೀರು ತುಂಬಿದೆ. ಅರ್ಜುನ ಗಾಡಿ ಬಗ್ಗೆ ಕೈ ಹಾಕಿದ. ಶ್ರೀಕೃಷ್ಣ ಆಕಾಶ ನೋಡುತ್ತಿದ್ದಾನೆ. ನೋಡುತ್ತಾ ನಿಂತಿರುವ ಬಲರಾಮನಿಗೆ ಶಿಷ್ಯ ದುರ್ಯೋಧನನ ಮೇಲೆ ಪ್ರೀತಿ. ಸಂತೋಷದಿಂದ ಏರಿದ ಎತ್ತಿ ಇರಗಿರಲೇ ನಿಲ್ಲಿಸುತ್ತಾನೆ. ವಿವಿಧ ರತ್ನ ವಿಚಿತ್ರ ಕಿರೀಟಧಾರಿ ಈ ಮಹಾರಾಜ ವೀರ್ಯದ ಆಲಯ, ಸಾಹಸಿ, ಅಭಿಮಾನಿ, ತೇಜೋವಂತ. ಬಿದ್ದಿರುವ ಭೀಮನನ್ನು ನೋಡಿ ನಗುತ್ತಾ, ಹೆದರಬೇಡ ಭೀಮ, ವೀರನಾದವನು ಬಿದ್ದವನನ್ನು ಕೊಲ್ಲುವುದಿಲ್ಲ ಎಂದು ಹೇಳುತ್ತಿದ್ದಾನೆ. ಹಾಗೆ ಭೀಮ ಅಪಹಾಸಕ್ಕೆ ಗುರಿಯಾದದ್ದ ನೋಡಿ ಜನಾರ್ದನ ತನ್ನ ತೊಡೆತಟ್ಟಿಕೊಂಡು ನನಗೇನೋ ಸನ್ನೆ ಮಾಡುತ್ತಿದ್ದಾನೆ. ಅಗೋ, ಭೀಮ ನೆಲ ಬಿಟ್ಟು ಎದ್ದ. ಕೃಷ್ಣನ ಸನ್ನೆಯಿಂದ ಅವನಿಗೆ ಹುಮ್ಮಸ್ಸು ಬಂದಿದೆ. ಕೋಪದಿಂದ ಹುಬ್ಬುಗಂಟು ಹಾಕಿದ. ಹಣೆಯ ಬೆವರು ಒರೆಸಿದ. ತನ್ನ ಗದೆ ಚಿತ್ರಾಂಗದೆಯನ್ನು ಎರಡೂ ಕೈಯಲ್ಲಿ ಬಿಗಿಯಾಗಿ ಹಿಡಿದ. ದೈತ್ಯ ಸ್ಥಿತಿಯಲ್ಲಿ ಬಿದ್ದಿರುವ ಮಗನಿಗೆ ವಾಯುದೇವನು ಕೊಟ್ಟ ಬಲದಿಂದ ಚೇತರಿಸಿಕೊಂಡು ಕಣ್ಣು ಕೆಂಪು ದಿಗಿಲು ಹುಟ್ಟಿಸುವ ಮುಖ ಮಾಡಿಕೊಂಡು ಗೂಳಿಯ ಹಾಗೆ ಸಿಂಹದ ಹಾಗೆ ಗರ್ಜಿಸುತ್ತಾ ಭೀಮ ಎದ್ದ. ಗದಾಯುದ್ಧ ಪುನಃ ಪ್ರಾರಂಭವಾಯಿತು. ಭೀಮ ನೆಲದ ಮೇಲೆ ಅಂಗೈಯುಚ್ಚಿ ಭುಜ ತಟ್ಟುತ್ತಾ ಹಣ್ಣು ಕಚ್ಚಿ ಗಟ್ಟಿಯಾಗಿ ಅಬ್ಬರಿಸುತ್ತಾ ಓಡಿ ಬಲದ ಸೊಕ್ಕಿನಲ್ಲಿ ತೊರೆದು ಕೃಷ್ಣನ ಸಂಜ್ಞೆಯನ್ನು ಅನುಸರಿಸಿ ಪಾಂಡುವಿನ ಮಗ ಗಾಂಧಾರಿಯ ಮಗನ ತೊಡೆಗೆ ಗುರಿ ಇಟ್ಟು ಹೊಡೆದ. ಅಯ್ಯೋ ಛೇ, ಮಹಾರಾಜ ಬಿದ್ದು ಬಿಟ್ಟ. ರಕ್ತ ಸುರಿಸುತ್ತ ಕುರುರಾಜ ಕೆಳಗೆ ಬಿದ್ದದ್ದು ನೋಡಿ
ವ್ಯಾಸ ಮಹರ್ಷಿ ಮೇಲೆತ್ತಿದ. ಬಲರಾಮನಿಗೆ ಕೋಪ ಬಂತು. ಕೊರಳಮಾಲೆಯನ್ನು ಮುಷ್ಟಿಯಲ್ಲಿ ಹಿಡಿದು ಎತ್ತಿ ಕಣ್ಣು ಮುಚ್ಚಿಕೊಂಡ. ಅವನ ಕಡು ಕೋಪವನ್ನು ಕಂಡು ವ್ಯಾಸನು ಪಾಂಡವರಿಗೆ ಎಚ್ಚರಿಕೆ ಕೊಡುತ್ತಿದ್ದಾನೆ. ಪಾಂಡವರು ಪಂಜರದ ಹಾಗೆ ಭೀಮನನ್ನು ಸುತ್ತುವರೆದಿದ್ದಾರೆ. ಗೆದ್ದ ಭೀಮ ಕೃಷ್ಣನ ಕೈ ಹಿಡಿದು ಕದ್ದು ಹೋಗುತ್ತಿದ್ದಾನೆ. ಪೂಜ್ಯ ಬಲರಾಮ ಈ ಕಡೆಗೆ ಬರುತ್ತಿದ್ದಾನೆ. ಕೋಪದಲ್ಲಿ ಕೆಂಪಗೆ ಎರಡಿದ ಕಣ್ಣುಗಳಿಂದ ಭೀಮ ಹೋಗುತ್ತಿರುವುದನ್ನೇ ನೋಡುತ್ತಾ ಬರುತ್ತಿದ್ದಾನೆ. ತುಂಬಿಗಳುತ್ತಿರುವ ಹೂಮಾಲೆಯನ್ನು ಎತ್ತಿ ಎತ್ತಿಕೊಳ್ಳುತ್ತಾ ಹೆಗಲಿನಿಂದ ಜಾರುತ್ತಿರುವ ವಸ್ತ್ರವನ್ನು ಮೇಲೆ ಎಳೆದುಕೊಳ್ಳುತ್ತಾ ಭೂಮಿಗೆ ಇಳುತ್ತಿರುವ ಚಂದ್ರನೇನೋ ಎನ್ನುವಂತೆ ಬರುತ್ತಿದ್ದಾನೆ. ಬನ್ನಿ ಹೋಗೋಣ. ಮಹಾರಾಜರ ಬಳಿ ಹೋಗೋಣ. ಹೌದು, ಮೊದಲು ಮಾಡಬೇಕಾದದ್ದು ಅದು. ಬನ್ನಿ ಹೋಗೋಣ. ಪಾಂಡವರಾಜರೇ, ಇದು ಸರಿಯಲ್ಲ. ಭೀಮ ಮಾಡಿದ್ದು ತಪ್ಪು. ಶತ್ರು ಸೇನೆಯ ಯಮನಾಗಿರುವ ಈ ನೇಗಿಲನ್ನು ಗಮನಿಸಲಿಲ್ಲ. ತಾನು ಮಾಡುತ್ತಿರುವುದು ಮೋಸವೆಂದು ಯೋಚಿಸಿರಲಿಲ್ಲ. ಬಲವಿದೆ ಎನ್ನುವ ದರ್ಪದಲ್ಲಿ ನನ್ನನ್ನೂ ಕೂಡ ಲೆಕ್ಕಿಸಲಿಲ್ಲ. ದುರ್ಯೋಧನನ ತೊಡೆಯನ್ನು ಒಡೆದು ಕೆಳಗಿದ ಹಾಗೆ ಮಾಡಿ ತನ್ನದೇ ವಿನಯ ಗುಣಗಳನ್ನು ಬಿಡಿಸಿಕೊಂಡ. ಅಪ್ಪ ದುರ್ಯೋಧನ, ಒಂದು ಗಳಿಗೆ ಜೀವ ಹಿಡಿದಿಟ್ಟುಕೊಂಡಿರು ಸಾಕು. ಈ ನೇಗಿಲು ಸಾಲ್ವರಾಜನ ತಲೆ ತೆಗೆದು ಒಗೆಯಿತು. ಆನೆಗೆ ಅಂಕುಶ ಹಾಕಿ ಎಳೆದ ಹಾಗೆ ಇದರ ಗುಣ ದೇವತೆಗಳ ಪಟ್ಟಣವನ್ನು ಕೋಟೆ ಕೊತ್ತಲ ಸಮೇತ ಹಾಡಿನಲ್ಲಿ ಹಿಡಿಂಬ ರಾಕ್ಷಸ ರಾಜರ ಜೀವ ತೆಗೆದುಕೊಂಡ. ಭೀಮ ಅಂತ ವೀರ. ನಾನು ಭೀಮನ ಮೋಸದಿಂದ ಸೋತು ಎಂದುಕೊಂಡೇನೋ? ರಾಮ, ನಾನು ಸೋತದ್ದು ವಂಚನೆಯಿಂದಲ್ಲ. ಭೀಮ ಖಂಡಿತ ನಿನಗೆ ಮೋಸ ಮಾಡಿದ. ನಿನಗೆ ಮೋಸ ಮಾಡಿ ತಾನು ಬದುಕಿಕೊಂಡ. ಭೀಮನಿಂದ ನನಗೆ ಮೋಸ ಆಯಿತೆ. ಅವನಲ್ಲದೆ ನಿನ್ನನ್ನು ಈ ಗತಿಗೆ ತಂದವರು ಯಾರು? ಪಾರಿಜಾತ ತರುವನ್ನು ತಂದು ಇಂದ್ರನವರು ಬೀಳಿಸಿದವರು. ದಿವ್ಯ ಸಹಸ್ರಾರು ವರ್ಷ ಸಾಗರದ ಅಲೆಯ ಮೇಲೆ ಇಲೆಯಲ್ಲಿ ಮಲಗಿದ ಅವನು ಶ್ರೀಹರಿ. ಭೀಮನ ಗದೆಯಲ್ಲಿ ಸೇರಿಕೊಂಡು ಪ್ರಾಮಾಣಿಕ ಯುದ್ಧವನ್ನು ಮೆಚ್ಚುವ ನನ್ನನ್ನು ಮೃತ್ಯುವಿಗೆ ಕೊಟ್ಟ. ದಾರಿ ಬಿಡಬೇಕು, ಮಹನೀಯರು ದಾರಿ ಬಿಡಬೇಕು, ದಾರಿ ಬಿಡಬೇಕು, ಮಹನೀಯರು ದಾರಿ ಬಿಡಬೇಕು. ಓ ಪೂಜ್ಯ ಧೃತರಾಷ್ಟ್ರ, ಜೊತೆಯಲ್ಲಿ ಗಾಂಧಾರಿ ಮಗು ದುರ್ಜಯ ದಾರಿ ತೋರಿಸುತ್ತಿದ್ದಾರೆ. ರಾಣಿಯರೂ ಬಂದಿದ್ದಾರೆ. ಪಾಪ ಧೃತರಾಷ್ಟ್ರನಿಗೆ ಎಷ್ಟು ದುಃಖವಾಗುತ್ತಿದೆಯೋ ಏನೋ. 100 ಜನ ಮಕ್ಕಳಿಗೆ ತನ್ನ ಕಣ್ಣನ್ನು ಹಂಚಿಬಿಟ್ಟ. ಚಿನ್ನದ ಬಲಿಕಂಬವನ್ನು ಮೂದಲಿಸುವಂತಹ ತೋಳುಗಳು, ಬಲವಾದ ಆಳು. ಇವನಿಂದ ಸ್ವರ್ಗವನ್ನು ರಕ್ಷಿಸಿಕೊಳ್ಳಲಾಗದಿರಬಹುದೆಂದು ಹೆದರಿ ಹುಟ್ಟುವ ಮುಂಚೆಯೇ ದೇವಾನುದೇವತೆಗಳು ಅವನ ಕಣ್ಣಲ್ಲಿ ಕತ್ತಲೆ ತುಂಬಿದರು. ಮಗು, ಎಲ್ಲಿದ್ದೀಯಾ? ಮಗು, ಮಹಾರಾಜ, ಮಹಾರಾಜ, ಏನು ಕಷ್ಟ ಬಂತು? ಆಳು ಕಷ್ಟ. ಇವತ್ತಿನ ಯುದ್ಧದಲ್ಲಿ ಮೋಸಕ್ಕೆ ಸಿಕ್ಕಿ ಮಗದಿದ್ದ ಸುದ್ದಿ ಕೇಳಿ
ಕಣ್ಣಲ್ಲಿ ನೀರು ತುಂಬಿ ಕುರುಡು ಎರಡಾಯಿತು. ಕಂದಾರಿ, ಇದು ಹೇಗೆ ಸಹಿಸಿಕೊಂಡು ಬಂದಿದ್ದೀರಿ? ನನ್ನ ದೌರ್ಭಾಗ್ಯ, ಇನ್ನೂ ಬದುಕಿದ್ದೇನೆ. ಮಹಾರಾಜ, ಎಲ್ಲಿದ್ದೀರಾ? ಹಾಡು ಕಷ್ಟ. ನನ್ನ ಹೆಂಡತಿಯೂ ಆಡುವ ಹಾಗಾಯಿತು. ಮುಸುಕು ತೆಗೆದು ಕೂದಲು ಬಿರಿಬಿಟ್ಟುಕೊಂಡು ರಣರಂಗಕ್ಕೆ ಬಂದಿದ್ದಾಳೆ. ಗದೆಯ ಹೊಡೆತದ ನೋವು ಆಗ ಗೊತ್ತಾಗಲಿಲ್ಲ. ಈಗ ಪೂರ್ತಿ ಅರ್ಥವಾಗುತ್ತಿದೆ. ಕಂದಾರಿ, ಕುಲಾಭಿಮಾನಿ ದುರ್ಯೋಧನನು ಎಲ್ಲಿದ್ದಾನೆ ಗೊತ್ತೇ? ಇಲ್ಲ ಮಹಾರಾಜ, ಗೊತ್ತಿಲ್ಲ. ಗೊತ್ತಿಲ್ಲವೇ? ಮುದುಕ ತಂದೆಯನ್ನು ಹುಡುಕಿಕೊಂಡು ಮಕ್ಕಳು ಬರಬೇಕಾದ್ದು ವಾಡಿಕೆ. ಈ ಕಾಲದಲ್ಲಿ ನಾನು ಮುದುಕ ಕುರುಡ ಮಗನನ್ನು ಹುಡುಕುತ್ತಿದ್ದೇನೆ. ಮಾನದಿಂದ ಬೆಳಗುತ್ತಾರೆ, ವೀರ್ಯದಿಂದ ಹೊಳೆಯುತ್ತಾರೆ. ರಣರಂಗದಲ್ಲಿ ಶತ್ರು ಸೈನ್ಯವನ್ನು ಕತ್ತರಿಸಿ ಕೆಡವುತ್ತಾರೆ. ವೀರರು ಧೀರರು ಎಂದುಕೊಂಡು 100 ಮಕ್ಕಳನ್ನ ಪಡೆದೆ. ಅವರೆಲ್ಲರೂ ಈಗ ಸತ್ತು ನೆಲದ ಮಣ್ಣಿನಲ್ಲಿ ಮಲಗಿದ್ದಾರೆ. ಉಳಿದ ಒಬ್ಬ ಮಗ ಕೈ ಎತ್ತಿ ಕೊಡುವ ತಿಲತರ್ಪಣವನ್ನು ಪಡೆಯುವ ಭಾಗ್ಯ ನನಗಿಲ್ಲವೇ? ಮಗು ಸುಯೋಧನ, ನನ್ನ ಜೊತೆ ಮಾತಾಡಪ್ಪ. 100 ಮಕ್ಕಳ ವಿನಾಶದಿಂದ ಸಂಕಟದಲ್ಲಿರೋ ಈ ಮಹಾರಾಜನನ್ನು ಸಮಾಧಾನ ಮಾಡು. ಪೂಜ್ಯ ಗಾಂಧಾರಿ ತನ್ನ ಮಕ್ಕಳು ಮೊಮ್ಮಕ್ಕಳನ್ನು ಕಣ್ಣಿಂದ ನೋಡುವ ಆಸೆ ಯಾವತ್ತೋ ತೊರೆದುಕೊಂಡಳು. ಗಂಡನಿಗಿಲ್ಲದ ದೃಷ್ಟಿ ತನಗೂ ಬೇಡವೆಂದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಳು. ಈಗ ದುರ್ಯೋಧನನು ಅಸ್ತಮಯವಾಗಿರುವುದರಿಂದ ಹತ್ತು ಒಳ ಕಣ್ಪಟ್ಟಿ ತೊಯ್ದು ಹೋಯಿತು. ಪುತ್ರ ದುರ್ಯೋಧನ, 18 ವರ್ಷ ಹೇಳಿ ಮಹಾರಾಜ, ಎಲ್ಲಿದ್ದೀಯ? ಈಗ ಮಹಾರಾಜನಾದೆ. ಶತಪುತ್ರ ಜ್ಯೇಷ್ಠ, ಮಾತಾಡು. ಮಾತನಾಡುತ್ತಿದ್ದೇನೆ. ಒಂದು ವಿಚಾರ ಇದೆ, ಹೇಳುವುದಕ್ಕೆ ಸಂಕೋಚವಾಗುತ್ತಿದೆ. ಬಾಮದು ಇಲ್ಲಿ ನಮಸ್ಕಾರ ಮಾಡು. ಇಗೋ ಬಂದೆ ಬಂದೆ. ಇದು 2ನೇ ಹೊಡೆತ. ತೋಡೆಯ ಶಕ್ತಿಯನ್ನು ಕಸಿದುಕೊಂಡ ಭೀಮ ತಂದೆಯ ಕಾಲಿಗೆ ನಮಸ್ಕರಿಸುವ ಶಕ್ತಿಯನ್ನು ಕಸಿದುಕೊಂಡ. ಇಲ್ಲಿ ಬನ್ನಿ ಮಾಲವಿ, ದುರ್ಜಯ. ಅಮ್ಮ, ಬಂದೆವು. ಹೋಗು, ನಿನ್ನ ಗಂಡನನ್ನು ಹುಡುಕು. ಇದು ಯಾರು? ನಾನು ತಾತ, ದುರ್ಜಯ. ಮಗು ದುರ್ಜಯ, ನಿನ್ನ ತಂದೆಯನ್ನು ಹುಡುಕಪ್ಪ. ನನಗೆ ತುಂಬಾ ಆಯಾಸವಾಗಿದೆ ತಾತ. ಹೋಗು ಮಗು, ಅಪ್ಪನ ತೊಡೆಯ ಮೇಲೆ ಸುಧಾರಿಸಿಕೊಳ್ಳಬಹುದು. ಆಗಲಿ, ಹೋಗುತ್ತೇನೆ. ಅಪ್ಪ, ಎಲ್ಲಿದೀಯಾ? ಇವನೂ ಬಂದಿದ್ದಾನೆ. ಮಗನ ಮೇಲಿರುವ ಪ್ರೀತಿ ಎಲ್ಲಾ ಸಂದರ್ಭದಲ್ಲಿಯೂ ಇದ್ದೇ ಇರುತ್ತೆ.
ಈಗ ಈ ಪ್ರೀತಿ ನನ್ನ ಕರುಳು ಸುಡುತ್ತಿದೆ. ದುಃಖದ ಸೋಂಕನ್ನೇ ಕಾಣದ ಮಗು ಈ ದುರ್ಜಯ ನನ್ನ ತೊಡೆಯ ಮೇಲೆ ಮಲಗಿ ನಿದ್ರಿಸಬೇಕಾದವನು ಸೋತು ಬಿದ್ದಿರುವ ನನ್ನನ್ನು ನೋಡಿ ಅದೇನೆಂದುಕೊಳ್ಳುತ್ತಾನೋ ಕಾಣೆ. ಓ, ಮಹಾರಾಜ ನೆಲದ ಮೇಲೆ ಕೂತಿದ್ದಾನೆ. ಇಲ್ಲಿಗೇಕೆ ಬಂದೆ ಮಗು? ನೀನು ಹೊತ್ತು ಮಾಡದ್ದೆ, ಅದಕ್ಕೆ. ಈಗಂತೂ ಈ ಪ್ರೀತಿ ನನ್ನ ಎದೆಗೆ ಬೆಂಕಿಯನ್ನಿಟ್ಟ ಹಾಗಾಗಿದೆ. ನಿನ್ನ ತೊಡಮೆ ಕೂತ್ಕೊಂತೇನಪ್ಪ. ಜಯ ಜಯ, ಏನು ಕಷ್ಟ ಬಂತು ಎದೆಗೆ ಪ್ರಿಯ ಮೂಲವಾಗಿದ್ದೆ, ಇಲ್ಲಿಗೆ ಹಬ್ಬವಾಗಿದ್ದೆ, ತಂಪುಗೊಳಿಸುವ ಚಂದ್ರನಂತಿದ್ದೆ. ಕಾಲ ಬದಲಾಗಿ ಈಗ ಅಗ್ನಿಯಾಗಿದ್ದಾರೆ. ನಿನ್ನ ತೊಡೆ ಮೇಲೆ ಕುತ್ಕೊಳಕ್ ಬಂದ್ರೆ ಯಾಕಪ್ಪ ತಡೀತಿ? ಅದು ನಿನಗೆ ಅಭ್ಯಾಸವಾಗಿತ್ತು, ಈಗ ಬೇಡ. ಬೇರೆ ಎಲ್ಲ ಆದರೂ ಕುಳಿತು ಎಲ್ಲಿ ಆಗುತ್ತದೆಯೋ ಅಲ್ಲಿ. ಇದುವರೆಗೆ ನೀನು ನಗು ನಗುತ್ತಾ ಕುಳಿತುಕೊಳ್ಳುತ್ತಿದ್ದ ಈ ಪೀಠ ಇನ್ನು ಮುಂದೆ ಕುಳಿತುಕೊಳ್ಳುವಂತಿಲ್ಲ ಮಗು, ಕುಳಿತುಕೊಳ್ಳುವಂತಿಲ್ಲ. ಯಾಕೆ ಮಹಾರಾಜ, ಎಲ್ಲಿಗೆ ಹೋಗುತ್ತಿ? ಆ ಮಗು ಎಲ್ಲಿಗೆ ಹೋಗುತ್ತಿ ಮಹಾರಾಜ? 100 ಜನ ತಮ್ಮಂದಿರು ಹೋದ ಕಡೆಗೆ. ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗು. ಹೋಗು ಮಗು, ಭೀಮನನ್ನು ಕೇಳು. ಬಾ ಮಹಾರಾಜ, ಏನೋ ಹುಡುಕುತ್ತಿದ್ದಾರೆ. ಯಾರು ಮಗು ಹುಡುಕುತ್ತಿರೋದು? ತಾತ, ಅಜ್ಜಿ, ಅಮ್ಮ ಎಲ್ಲರೂ. ಹೋಗು ಮಗು, ನಾನು ಬರಲಾರೆ. ಬಾ ಮಹಾರಾಜ, ಏನೋ ಎತ್ಕೊಂಡು ಹೋಗ್ತೀನಿ. ಮಗು, ನೀನಿನ್ನು ಚಿಕ್ಕವನಪ್ಪ. ತಾತ, ಅಜ್ಜಿ, ಇಲ್ಲಿ ಬನ್ನಿ, ಮಹಾರಾಜ ಇಲ್ಲಿದ್ದಾನೆ. ಮಹಾರಾಜ, ಮಹಾರಾಜ ಎಲ್ಲಿ? ಮಹಾರಾಜ ಎಲ್ಲಿ? ಎಲ್ಲಿದ್ದಾನೆ? ಅಮ್ಮ, ನನ್ನ ಮಗು ಎಲ್ಲಿದ್ದಾನೆ? ಅಮ್ಮ, ಇಲ್ಲಿ ನೋಡು ಅಮ್ಮ. ಮಹಾರಾಜ ನೆಲದಲ್ಲಿ ಕೂತಿದ್ದಾನೆ. ಅಮ್ಮ, ಮಗು ಅಮ್ಮ, ಮಗು ಎಲ್ಲಿದ್ಯಾ? ಅಮ್ಮ, ಮಗು 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 ಅಮ್ಮ, ಮಗು ಅಮ್ಮ, ಮಹಾರಾಜನಾಗಿದ್ದವನು ಹೀಗಾಗಿ ಬಿಟ್ಟ. ಚಿನ್ನದ ಕಂಬದಂತೆ ಎತ್ತರವಾಗಿ ನಿಂತಿದ್ದ. ಈ ಭೂಮಿಗೆ ಒಬ್ಬನೇ ಸಾಮ್ರಾಟನಾಗಿದ್ದ. ಕೋಟೆಯ ಬಾಗಿಲಗಳಿ ಮುರಿದು ಬಿದ್ದ ಹಾಗೆ ಉರುಳಿ ಬಿದ್ದಿದ್ದಾನೆ. ಮಗು ಸುಯೋಧನ, ಏನು ಕಷ್ಟ ಪಡುತ್ತಿದ್ಯಪ್ಪ? ಅಮ್ಮ, ನಿನ್ನ ಮಗನಲ್ಲವೇನಮ್ಮ ನಾನು? ಹೀಗೆ ಯಾರು? ನಾನು ಮಹಾರಾಜ, ಭಯವನ್ನೇ ಕಾಣದ ಮಕ್ಕಳನ್ನು ಹೆತ್ತವಳು. ಈಗ ನಾನು ಹೊಸದಾಗಿ ಹುಟ್ಟಿದೆ. ಅಪ್ಪ, ಈಗ ದುಃಖಿಸೋದರಿಂದ ಏನು ಪ್ರಯೋಜನ? ಹೇಗೆ ದುಃಖ ಪಡದೇ ಇರಲಿ ಮಗು? ವೀರ್ಯದಲ್ಲಿ ಮಿಗಿಲಾಗಿದ್ದವರು, ಯುದ್ಧ ಯಜ್ಞಕ್ಕೆ ದೀಕ್ಷೆ ತೊಟ್ಟಿದ್ದವರು, ನಿನ್ನ 100 ತಮ್ಮಂದಿರು ಆಗಲೇ ಸತ್ತು ನೀನೊಬ್ಬ ಬದುಕಿದ್ದಿ. ನೀನು ಹೋಗಿಬಿಟ್ಟರೆ ಎಲ್ಲ ಹೋದ ಹಾಗೆ. ಅಯ್ಯೋ, ಬಿದ್ದು ಬಿಟ್ಟ. ಅಪ್ಪ, ಅಮ್ಮ,
ಅಪ್ಪನನ್ನು ಸಮಾಧಾನ ಮಾಡು. ಏನಂತ ಸಮಾಧಾನ ಮಾಡ್ಲಪ್ಪ? ನಾನು ಯುದ್ಧದಲ್ಲಿ ಬೆನ್ನು ತೋರಿಸದೆ ಸತ್ತೆ ಎಂದು ಹೇಳು. ಈ ದುಃಖ ತಡೆದುಕೋ. ಅದೊಂದು ಅನುಗ್ರಹ ಮಾಡು. ಭೂಮಿಯ ಮೇಲೆ ನಿನ್ನೊಬ್ಬರಿಗೆ ಮಾತ್ರ ತಲೆಬಾಗಿಸಿದೆ. ಉರಿಯುವ ಅಗ್ನಿಗೂ ಚಿಂತಿಸದೆ ಬಾಳಿದೆ. ಯಾವ ಮಾನವನ್ನು ಕಟ್ಟಿಕೊಂಡು ಹುಟ್ಟಿದೆನೋ ಅದೇ ಮಾನವನ್ನು ಕಟ್ಟಿಕೊಂಡು ಹೋಗುತ್ತೇನೆ. ಹುಟ್ಟುವಾಗಲೇ ಕಣ್ಣು ಕಳೆದುಕೊಂಡು ಹುಟ್ಟಿದೆ. ತೀರಾ ಮುದುಕನಾಗಿದ್ದೇನೆ. ಇನ್ನೂ ಬದುಕಿರಬೇಕು ಎನ್ನುವ ಆಸೆ ಇಲ್ಲ. ಇಂಥ ನನಗೆ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಮಗ ಹೋಗುತ್ತಾನಲ್ಲ ಎನ್ನುವ ಶೋಕ ಧೈರ್ಯವನ್ನ ಅಲ್ಲಾಡಿಸಿ ನನ್ನ ಎದೆಯನ್ನ ಮುಟ್ಟುತ್ತಾ ಇದೆ. ಮಗನ ಆಸೆಯನ್ನು ತೊರೆದಿರುವ ವೃದ್ಧ ಧೃತರಾಷ್ಟ್ರನಿಗೆ ನಾನು ಹೇಗೆ ಮುಖ ತೋರಿಸಲಿ? ಅಮ್ಮ, ಒಂದು ಮಾತು ಕೇಳಿಕೊಳ್ಳಲೆ? ಹೇಳು ಮಗು. ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ. ನಾನೇನಾದರೂ ಪುಣ್ಯ ಮಾಡಿರುವುದೇ ಆದರೆ ಜನ್ಮ ಜನ್ಮದಲ್ಲೂ ನೀನೇ ನನ್ನ ತಾಯಿಯಾಗಿರು. ತಾಯಿಯಾಗಿರೋ ಅಮ್ಮ. ಅಮ್ಮ, ಅಮ್ಮ. ನಾನು ಬಯಸುತ್ತಿರೋದನ್ನೇ ನೀನು ಹೇಳಿದೆ. ಮಾಲವಿ ಮಹಾರಾಜ, ಮಾನವಿ ಇಲ್ಲಿ ಕೇಳು. ಈ ಹಣೆ ಗದೆಯ ದೊಡ್ಡ ದೊಡ್ಡ ಹೊಡೆತಗಳನ್ನು ತಡೆದು ತಡೆದು ಒಡೆದಿದೆ. ರಕ್ತ ಚೆಲ್ಲಿ ಕತ್ತಿನ ಸುತ್ತ ಎದೆಯ ಮೇಲೆ ಹರಡಿ ಹಾರಕ್ಕೆ ಅವಕಾಶವೇ ಇಲ್ಲದ ಹಾಗಾಗಿದೆ. ಇದು ನೋಡು, ತೋಳ ಮೇಲಿನ ಗಾಯ ಚಿನ್ನದ ತೌಡು ಬಂದಿಯ ಹಾಗೆ ಹೇಗೆ ಹೊಡೆಯುತ್ತಿದೆ. ನಿನ್ನ ಗಂಡ ಯುದ್ಧದಲ್ಲಿ ಬೆನ್ನು ತೋರಿಸದೆ ಹೊಡೆದಾಡಿ ಮಡಿಯುತ್ತಿದ್ದಾನೆ. ಶಕ್ತಿಯ ರಾಣಿ ನೀನು, ಏಕೆ ಅಡುತ್ತಿ? ಮಹಾರಾಜ, ಮಹಾರಾಜ, ನಾನು ನಿಮ್ಮ ಸಹಧರ್ಮಚಾರಿಣಿ, ಇನ್ನು ಚಿಕ್ಕವಳು, ಹೇಗೆ ಹೇಳದೆ ಇರಲಿ? ಅಲವಿ ಅಲವಿ, ವಿಧ ವಿಧದ ಅನೇಕ ಯಜ್ಞಗಳನ್ನು ವಿಧಿವತ್ತಾಗಿ ಸಂತೋಷದಿಂದ ಮಾಡಿದೆ. ಬಂಧುಗಳನ್ನು ಕಾಪಾಡಿದೆ. ಶತ್ರು ಜನಗಳ ತಲೆಮೆಟ್ಟಿ ನಿಂತೆ. ಆಶ್ರಿತ ಪ್ರಜೆಗಳ ನೂರಾರು ಕೋರಿಕೆಗಳನ್ನು ಸಲ್ಲಿಸಿ ತೃಪ್ತಿಪಡಿಸಿದೆ. 18 ಅಕ್ಷೋಹಿಣಿಯ ರಾಜರುಗಳನ್ನೆಲ್ಲ ಧರಿಸಿ ನಡುಗಿಸಿ ಬಿಟ್ಟೆ. ನನ್ನಂತವರ ರಾಣಿ ನೀನು. ಮಾನವಂತೆ ನನ್ನ ಮಾನವನರಿತು ಹೀಗೆ ಅಳುವುದು ಸರಿಯೇ? ಇಲ್ಲ ಮಹಾರಾಜ, ನಾನು ನಿಮ್ಮ ಜೊತೆ ಹೋಗುವುದಕ್ಕೆ ನಿಶ್ಚಯಿಸಿದ್ದೇನೆ. ಅಳುವುದಿಲ್ಲ. ದುರ್ಜಯ, ಬಾ. ಗಾಂಧಾರಿ, ಮಗುವಿಗೆ ಅವನು ಏನು ಹೇಳಬಹುದೋ ಕಾಣೆ.
ನನಗೂ ಅದೇ ಯೋಚನೆ. ದುರ್ಜಯ, ಇಲ್ಲಿಗೆ ನನ್ನ ಸೇವೆಯನ್ನು ಹೇಗೆ ಮಾಡಿಕೊಂಡಿದೆಯೋ ಹಾಗೆ ಪಾಂಡವರ ಸೇವೆಯನ್ನೂ ಮಾಡಿಕೊಂಡಿರು. ತಾಯಿ ಕುಂತಿ ಹೇಳಿದ ಹಾಗೆ ಕೇಳು. ಅಭಿಮನ್ಯುವಿನ ತಾಯಿಯನ್ನ, ದ್ರೌಪದಿಯನ್ನ ನಿನ್ನ ತಾಯರ ಹಾಗೆ ಪೂಜೆ ಮಾಡು. ನನ್ನನ್ನು ನೋಡು ಮಗು, ದೀಪ್ತ ಹೃದಯವಿದ್ದವನು ದುರ್ಯೋಧನ ನನ್ನ ತಂದೆ. ತನಗೆ ಸಮಬಲವಿದ್ದವರೊಡನೆ ಮುಖಕ್ಕೆ ಮುಖ ಕೊಟ್ಟು ಕಾದಾಡಿ ದೇಹವನ್ನು ಬಿಟ್ಟ. ಇಂಥವನು ನನ್ನ ತಂದೆ ಎಂದು ಮನಸ್ಸಲ್ಲಿಟ್ಟುಕೊಂಡು ನನ್ನ ಬಗ್ಗೆ ಚಿಂತೆಯನ್ನು ಬಿಟ್ಟು ಬಿಡು. ನಾನು ಹೋದ ಮೇಲೆ ಪಾಂಡವರು ಪಿತೃತರ್ಪಣ ಬಿಡುವಾಗ ನೀನು ಯುಧಿಷ್ಠಿರನ ಬಳಿ ಹೋಗು. ಅವನು ಯೋಗ್ಯ. ಮೈಗೆ ಮೈ ತಗುಲುವ ಹಾಗೆ ಅವನ ಭುಜದ ಬಳಿ ಕುಳಿತು ನದಿಗೆ ನೀನು ತರ್ಪಣವನ್ನು ಕೊಡು. ಓಹೋ ವೈರ, ಈಗ ಪಶ್ಚಾತ್ತಾಪವಾಗುತ್ತದೆ. ಇದೇನು ಏನೋ ಶಬ್ದ? ನಗಾರಿಯ ಸದ್ದು ಯಾವಾಗಲೂ ನಿಂತು ಹೋಯಿತು. ರಣರಂಗ ಸದ್ದಿಲ್ಲದೆ ಮಲಗಿದೆ. ಛತ್ರ, ಚಾಮರ, ಕವಚ, ಬಿಲ್ಲು, ಬಾಣಗಳು ಎಲ್ಲೆಲ್ಲೋ ಚೆಲ್ಲಿ ಬಿಟ್ಟಿವೆ. ಯೋಧರು, ಸಾರಥಿಗಳು ಸತ್ತು ಬಿದ್ದಿರುವ ಇಲ್ಲಿ ಬಿಲ್ಲಿನ ಹೆದೆ ಝಣಿಸುತ್ತಾ ಹೆಣಗಳಿಗೆ ಮುತ್ತಿರುವ ಹದ್ದುಗಳ ಮೊತ್ತವನ್ನು ಆಕಾಶಕ್ಕೆ ಹಾರಿಸುತ್ತಾ ಬರುತ್ತಿರುವ ಇವನು ಯಾರು? ಮುಗಿಸುವುದಕ್ಕೆ ಯಾರೂ ಉಳಿದಿಲ್ಲರಾದ್ದರಿಂದ ಅದನ್ನು ಸಮಾಪ್ತಗೊಳಿಸುವುದಕ್ಕೆ ಅಧ್ವರ್ಯವಾಗಿ ನಾನು ಬಂದಿದ್ದೇನೆ. ಇತ್ತ ಕಡೆಗೆ ಬರುತ್ತಿರುವುದು ಗುರುಪುತ್ರ ಅಶ್ವತ್ಥಾಮ. ಅರಳಿದ ಕಮಲದಂತೆ ಅಗಲವಾದ ಕಣ್ಣುಗಳು, ಹಿರಣ್ಯ ಯೂಪದಂತೆ ಬಲವಾದ ತೋಳುಗಳನ್ನು ಬೀಸಿಕೊಂಡು ಬರುತ್ತಿದ್ದಾರೆ. ಉಗ್ರ ಧನಸ್ಸನ್ನು ತಲೆಯ ಮೇಲೆತ್ತಿ ಹೆದೆ ಜೋರಾಗಿ ನೀಡುತ್ತಿದ್ದಾನೆ. ಶಿಖರದ ಮೇಲೆ ಹೊತ್ತ ಕಾಮನ ಬಿಲ್ಲಿನಂತೆ ಗೋಚರಿಸುತ್ತಿದ್ದಾನೆ. ಯುದ್ಧವೆನ್ನುವ ಬಿರುಗಾಳಿ ಬೀಸಿತು. ಎರಡೂ ಕಡೆಯ ಸೈನ್ಯಗಳು ಕುದಿದತ್ತಿ ಉಕ್ಕಿ ಹರಿದು ಬೆರೆತು ಹೋದವು. ಬಾಣಗಳು, ಬಲ್ಲೆಗಳು, ಕತ್ತಿಗಳು ಮೊಸಳೆಗಳ ಹಾಗೆ ಮೇಲಕ್ಕೆ ಹಾರಿದವು. ಅವುಗಳಿಗೆ ಬಲಿ ಬಿದ್ದ ದೇಹಗಳನ್ನು ಹೊತ್ತು ಅರಜೀವದಿಂದಲಿಂದು ಉಸಿರೆಳೆಯುತ್ತಿರುವ ರಾಜರುಗಳೇ ಕೇಳಿ. ಅಶ್ವತ್ಥಾಮ ಮಾತನಾಡುತ್ತಿರುವುದು ಕೇಳಿ. ಜಲಗುಂಗಿ ಬಲಗುಂಗಿ ತೊಡೆಯೊಡೆದು ಬಿದ್ದಿರುವ ಗೌರವೇಶ್ವರನಲ್ಲ ನಾನು. ವಿಫಲ ಶಸ್ತ್ರಗಳ ಭಾರದಿಂದ ಕುಸಿದ ಸೂತ ಪುತ್ರನಲ್ಲ. ಕೈಯಲ್ಲಿ ಬಿಲ್ಲತ್ತಿ ರೋಷದಿಂದ ಬಂದು ಶತ್ರುಗಳಿಗೆ ಕಾಯುತ್ತಿದ್ದೇನೆ. ಒಬ್ಬನೇ ಹೋರಾಡುತ್ತಿದ್ದೇನೆ. ಒಬ್ಬನೇ ಜಯ ಸಾಧಿಸುತ್ತೇನೆ. ನಾನು ದ್ರೋಣಪುತ್ರ. ಆಯ್ತು, ಆಮೇಲೆ ಹೊಗಳೋರು ಇಲ್ಲ. ಶ್ಲಾಘನೆ ಇಲ್ಲದ ಜಯದಿಂದ ಏನು ಲಾಭ ಅಲ್ಲ? ಅಲ್ಲ, ಅಂತ ಯೋಚನೆ ತಪ್ಪು. ಬೇರೆ ಎಲ್ಲವನ್ನು ಮರೆತು ನನ್ನ ತಂದೆಗೆ ತರ್ಪಣ ಬರುತ್ತಿದ್ದ ಸಮಯದಲ್ಲಿ ಸುದ್ದಿ ಬಂತು. ಅದು ಯಾರು ನಂಬಲು ಸಾಧ್ಯ? ಗುರುಕುಲ ತಿಲಕ ದುರ್ಯೋಧನ ವಂಚನೆಗೆ ಗುರಿಯಾದ ಸುದ್ದಿ ಬಂತು. 11 ಅಕ್ಷೋಹಿಣಿ ಸೇನೆಯ ರಾಜರು ತಮ್ಮ
ಕೈ ಮುಗಿದುಕೊಂಡು ದುರ್ಯೋಧನನ ಆಜ್ಞೆಗೆ ಕಾಯುತ್ತಿದ್ದರು. ನನ್ನ ತಂದೆ ಅವನ ಸೇನೆಯನ್ನು ಸೇರಿ ಯುದ್ಧ ಮಾಡಿದ. ಪರಶುರಾಮರ ಶರಗಳು ಕೂಡ ಹಿರಿಯಲಾಗದ ಕವಚ ಧರಿಸಿದ್ದ ಭೀಷ್ಮ ಅವನ ಪರ ಕಾದಾಡಿದ. ಅಂತ ಅತಿರಥರಾದ ದುರ್ಯೋಧನಿಗೆ ಇಂತಹ ಕಾಲಗತಿ ಬಂದಿತ್ತು ಎಂದರೆ ಹೇಗೆ ನಂಬುವುದು? ಗಾಂಧಾರಿ ಪುತ್ರ ಎಲ್ಲಿದ್ದಾನೆ? ಪ್ರಾಕಾರದ ಹಾಗೆ ಸುತ್ತಲೂ ಇರುವ ಸತ್ತ ಕಾಲಾಡು, ಆನೆ, ಕುದುರೆ, ಅತಿರಥರು ಇವುಗಳ ಮಧ್ಯೆ ಸಮರ ಸಾಗರವನ್ನು ದಾಟಿ ತೀರವನ್ನು ಸೇರಿದ ಗುರುರಾಜ ಕುಳಿತಿರುವುದು ಕಾಣಿಸುತ್ತಿದೆ. ಕಿರೀಟ ನೆಲದ ಮೇಲೆ ಬಿದ್ದಿದೆ. ಗಾಳಿಗೆ ಅಲುಗಾಡುತ್ತಿರುವ ಕುರುಳು ಕಿರಣದ ಹಾಗೆ ಹೊಳೆಯುತ್ತಿವೆ. ಗದೆಯ ಗಾಯಗಳಿಂದ ಸುರಿದ ರಕ್ತದಿಂದ ಮೈಯೆಲ್ಲ ಕೇಸರಿ ವರ್ಣವಾಗಿದೆ. ಹಸ್ತಗಿರಿ ಶಿಖರದ ಮೇಲಿನಿಂದ ಇಳಿಯುತ್ತಿರುವ ಸೂರ್ಯನಂತೆ ಕ್ಷೀಣಿಸುತ್ತಿದ್ದಾನೆ. ಕುರುರಾಜ, ಇದೇನಿದು? ಗುರುಪುತ್ರ, ಇದು ಅಸಂತೃಪ್ತಿಯ ಫಲ. ಗುರುರಾಜ, ನಿನಗೆ ಈ ಸತ್ಕಾರ ಮಾಡಿದವರನ್ನು ಗುಣಸಹಿತ ಕಿತ್ತು ಹಾಕುತ್ತೇನೆ. ಏನು ಮಾಡುತ್ತಿ? ಏನು ಮಾಡುತ್ತೇನೆಯೇ? ಗರುಡನ ಮೇಲೆ ಕುಳಿತು ಯುದ್ಧಕ್ಕೆ ಬರುವ ಕೃಷ್ಣ, 4 ಬಲಿಷ್ಠ ಕಾಲು ತಳೆದಿರುವ ಕೃಷ್ಣ, ಶಂಖವನ್ನೂದುತ್ತಾ ಶಾಸ್ತ್ರವನ್ನೆತ್ತಿ ಹಿಡಿದು ಬರುವ ಕೃಷ್ಣ, ಅವನನ್ನು ಮೊದಲು ಹಿಡಿದು ಹಾಕುತ್ತೇನೆ. ಬಾಣಗಳ ಬಲೆ ಕಲ್ಪಿಸಿ ಪಾಂಡವರನ್ನೆಲ್ಲ ಕತ್ತರಿಸಿ ಹಾಕುತ್ತೇನೆ. ಈ ರಣಭೂಮಿಯನ್ನು ಮಸಿಮಳಿದ ಚಿತ್ರಪಟ ಮಾಡುತ್ತೇನೆ. ಬೇಡ, ಹಾಗೆ ಮಾಡಬೇಡ. ಕಿರೀಟ ತೊಟ್ಟ ರಾಜರುಗಳೆಲ್ಲ ಭೂಮಿಯ ತೊಡೆಯ ಮೇಲೆ ಮಲಗಿದರು. ಕರ್ಣನು ಸ್ವರ್ಗಕ್ಕೆ ಹೋದ. ಶಂತನುವಿನ ಪ್ರೀತಿಯ ಪುತ್ರ ನೆಲಕ್ಕೆ ಬಿದ್ದ. ಎದುರಿಸಿದವರ ಮೇಲೆ ಹೋರಾಡಿ ನನ್ನ 100 ಜನ ತಮ್ಮಂದಿರುವಾಗಲೇ ತೀರಿಕೊಂಡರು. ಕಡೆಗೆ ನನಗೂ ಈ ಗತಿ ಬಂದಿದೆ. ಬೇಡ ಗುರುಪುತ್ರ, ಬಿಟ್ಟು ಬಿಡು. ಬಿಲ್ಲನ್ನು ಎಸೆದು ಬಿಡು. ಏನು? ಗದಾ ಯುದ್ಧದಲ್ಲಿ ಭೀಮ ನಿನ್ನ 2 ತೊಡೆ ಮುರಿದಾಗಲೇ ನಿನ್ನ ದರ್ಪವನ್ನು ಮುರಿದನೇನು? ಬೇಡ, ನೀನು ಹೇಳಿದ್ದನ್ನ ಮಾಡಬೇಡ. ರಾಜರು ಮಾನಕ್ಕಾಗಿ ಜೀವಿಸಿದವರು. ಮಾನದ ಕಾರಣದಿಂದಲೇ ನಾನು ಈ ಶಿಕ್ಷೆಯನ್ನು ಬರಮಾಡಿಕೊಂಡಿರುವುದು ಗುರುಪುತ್ರ. ಆಗ ಪಗಡೆಯ ಜೂಜಿನ ಸಮಯದಲ್ಲಿ ದ್ರೌಪದಿಯ ಸಿರಿಮುಡಿ ಹಿಡಿದು ಸಭಾಭವನಕ್ಕೆ ಎಳೆದು ತಂದದ್ದನ್ನು ಜ್ಞಾಪಿಸಿಕೊ. ಮೋಸದ ಪಗಡೆಯಾಡಿ ಪಾಂಡವರನ್ನು ಕಾಡಿಗೆ ಅಟ್ಟಿದ್ದನ್ನು ಜ್ಞಾಪಿಸಿಕೊ. ಚಿಕ್ಕ ಮಗು ಎನ್ನುವುದನ್ನು ಲೆಕ್ಕಿಸದೆ ಅಭಿಮನ್ಯುವನ್ನು ಕದನದಲ್ಲಿ ಕೊಂದದನ್ನು ಜ್ಞಾಪಿಸಿಕೊ. ಇವೆಲ್ಲದರ ಜೊತೆ ಹೋಲಿಸಿದರೆ ಅವರು ನನಗೆ ಮಾಡಿರುವುದು ಅತ್ಯಲ್ಪ ಎನಿಸುವುದಿಲ್ಲವೇ? ಆಗಲೇ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ನನ್ನ ಆಣೆ ವೀರ ಲೋಕದಲ್ಲಿರುವವರ ಮೇಲೆ ಆಣೆ ಇಟ್ಟು ಮತ್ತೆ ಹೇಳುತ್ತೇನೆ. ಈ ರಾತ್ರಿ, ಇದೇ ರಾತ್ರಿ ಪಾಂಡವರ ಮೇಲೆ ಬಿದ್ದು ಅವರನ್ನೆಲ್ಲ ಸುಟ್ಟು ಬಿಡುತ್ತೇನೆ. ಗುರುಪುತ್ರ ಅಶ್ವತ್ಥಾಮ ಹೇಳಿದ್ದು ಹಾಗೆಯೇ ಆಗುತ್ತದೆ. ಏನು? ಪೂಜ್ಯ ಹಲಾಯುಧನು ಅಂದಿದ್ದಾನೆ. ವಂಚನೆಯ ಕೃತ್ಯಕ್ಕೆ ಅವನು ಸಾಕ್ಷಿಯಾದನೆ. ದುರ್ಜಯ, ಬಾ ಮಗು. ತಂದೆಯ ಭುಜಬಲದಿಂದ ಗಳಿಸಿದ ಈ
ಈ ರಾಜ್ಯಕ್ಕೆ ನೀನೇ ದೊರೆಯಾಗು. ಅಭಿಷೇಕವಿಲ್ಲದಿದ್ದರೆ ಏನು, ಈ ಬ್ರಾಹ್ಮಣನ ವಚನದ ಬಲದಿಂದ ದೊರೆಯಾಗು. ನನ್ನ ಹೃದಯದ ಆಸೆ ಕೈಗೂಡುತ್ತಿದೆ, ಪ್ರಾಣಗಳು ಹೋಗುತ್ತಿವೆ. ಶಂಕನು ಮಾರ್ಗ ಪಿತ್ರಗಳು ಕರ್ಣನನ್ನು ಮುಂದೆ ಮಾಡಿಕೊಂಡು ನನ್ನ 100 ಜನ ತಮ್ಮಂದಿರು ನಿಂತಿದ್ದಾರೆ. ಅಗೋ ಅಲ್ಲಿ ಅಭಿಮನ್ಯು ಕಾಗೆ ರೆಕ್ಕೆ ಹಾಗೆ ಕಪ್ಪು ಕೂದಲು ತಲೆಯ ಪಕ್ಕದಲ್ಲೇ ಆಡುತ್ತಿದೆ. ಐರಾವತದ ಮೇಲೆ ಕುಳಿತು ಮಹೇಂದ್ರನ ಕೈ ಹಿಡಿದುಕೊಂಡಿದ್ದಾರೆ. ಗೋಪದಲ್ಲಿ ಏನನ್ನೋ ಹೇಳುತ್ತಿದ್ದಾರೆ. ಅಗೋ ಅಲ್ಲಿ ಅನೇಕ ಅಪ್ಸರೆಯರು ಊರ್ವಶಿ ಸಂಗಡ ನನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಿದ್ದಾರೆ. ಅವರು ಗಂಗೆ ಮತ್ತು ಇನ್ನಿತರ ಮಹಾನದಿಗಳು. ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಸಾವಿರಾರು ಹಂಸಗಳನ್ನು ಹೂಡಿರುವ ವೀರವಾಹಿನಿ ವಿಮಾನವನ್ನು ಯಮನು ಕಳುಹಿಸಿದ್ದಾನೆ. ಇಗೋ ಬಂದೆ. ನಾನಿನ್ನು ತಪೋವನಕ್ಕೆ ಹೋಗುತ್ತೇನೆ. ಸಜ್ಜನರ ನಿಧಿಯದು. ಮಕ್ಕಳೆಲ್ಲ ಹೋದ ಮೇಲೆ ರಾಜ್ಯದಿಂದ ಏನು ಫಲ? ರಾಜ್ಯ ಸುರ್ತು. ನಾನು ಬಿಲ್ಲು ಬಾಣಗಳನ್ನು ಸಿದ್ಧಪಡಿಸಿಕೊಂಡು ಪಾಂಡವರ ಶಿಬಿರಕ್ಕೆ ಹೋಗುತ್ತೇನೆ. ಅಲ್ಲಿ ಮಲಗಿರುವವರೆಲ್ಲರನ್ನು ಕೊಂದು ಹಾಕುತ್ತೇನೆ. ಇದೊಂದು ಯುದ್ಧ ಮುಗಿದ ಮೇಲೆ ಇಲ್ಲಿ ಶಾಂತಿ ಸ್ಥಾಪನೆಯಾಗಲಿದೆ. ಮಿಸೈಲಿನ ಜ್ವಾಲೆ ಚೀಕ್ಕರಿಸಿ, ವಿಮಾನಗಳು ಶೇಖರಿಸಿ, ಚಿಮ್ನಿ ಅಪ್ಪಳಿಸಿ ಹರಿಹರಿದು ಆಕಾಶಗಳೆಲ್ಲ ಚೂರಾದ ಮೇಲೆ ಇಲ್ಲಿ ಶಾಂತಿ ಸ್ಥಾಪನೆಯಾಗಲಿದೆ. ಯುದ್ಧಗಳು ಕೊನೆಗೊಳ್ಳುತ್ತವೆ. ನಾಯಕರು ಕೈ ಕುಲುಕಿ ಹೊರಟು ಹೋಗುತ್ತಾರೆ. ಆದರೆ ಎಲ್ಲೋ ವಯಸ್ಸಾದ ತಾಯಿ ಇನ್ನೂ ತನ್ನ ಮಗನಿಗಾಗಿ ಕಾಯುತ್ತಾರೆ ಮತ್ತು ಮಕ್ಕಳು ತಮ್ಮ ತಂದೆಗಾಗಿ ಕಾಯುತ್ತಾರೆ. ಆದರೆ ಕೇವಲ ಮೃಗರು ಮಾತ್ರ
ಇಂಥ ಪ್ರದರ್ಶನ ಆದಾಗ ಒಂದು ಧನ್ಯತಾ ಭಾವ ಮೂಡುತ್ತೆ, ಸಾರ್ಥಕ ಭಾವ ಮೂಡುತ್ತೆ. ಈ ಶಾಲೆ ಶುರು ಮಾಡಿದ್ದು ಒಳ್ಳೆಯದಾಯಿತು ಅಂತ. ಆ ಸಾರ್ಥಕ ಭಾವ ಇವತ್ತು ದ್ವಿಗುಣವಾಗಿದೆ, ತ್ರಿಗುಣವಾಗಿದೆ ಅಂತ ಹೇಳಲಿಕ್ಕೆ ನನ್ನ ತರುಣರ ಮುಂದೆ ನಾನು ಹೆಮ್ಮೆ ಪಡುತ್ತೇನೆ. ಈ ನಾಟಕ ಆರಿಸ್ಕೊಂಡೆ ನನಗೆ ಆತಂಕ ಇತ್ತು. ಛಾಯಾ ಹೇಳಿದಾಗೆ ಪೌರಾಣಿಕ ನಾಟಕಗಳಲ್ಲಿ ಆಂಗಿಕ ಅಭಿನಯ ಮತ್ತು ಧ್ವನಿಯ ಬಳಕೆ ತುಂಬ ಕಷ್ಟ, ತುಂಬ ವಿಶೇಷ ಶಕ್ತಿ, ದೈಹಿಕ ಮತ್ತು ಮಾನಸಿಕ ಎರಡೂ ಬೇಕಾಗುತ್ತೆ. ಇವತ್ತು ಜಗತ್ತು ಯುದ್ಧ ಪೀಡಿತವಾಗಿದೆ. ಈ ನಾಟಕ ಮುಗಿದ ಮೇಲೆ ಕೂಡ ನಾನು ಯಾರನ್ನೋ ಸಂಹಾರ ಮಾಡ್ತೀನಿ ಅಂತ ಒಂದು ಪಾತ್ರ ಹೋಗುತ್ತೆ. ಅಂದರೆ ಯುದ್ಧ ಎಷ್ಟು ನಿರಂತರ, ಎಷ್ಟ ದೊಡ್ಡ ವ್ಯಸನ, ಎಷ್ಟು ಜನ ತೀರಿಕೊಂಡ ಮೇಲೂ ಯುದ್ಧ ಮಾಡುವ ರಣೋತ್ಸಾಹ ಏಕೆ ಮನುಷ್ಯನಿಗಿರುತ್ತೆ? ಅದಕ್ಕೆ ಒಂದು ಉತ್ತರ ಹುಡುಕುವ ಒಂದು ಪ್ರಯತ್ನ ಮಹಾಭಾರತ. 3000 ವರ್ಷಗಳ ಹಿಂದೆ ಇದ್ದ ಒಂದು ಕಥೆ ಯಾಕೆ ಇವತ್ತಿಗೆ ಇಷ್ಟು ಪ್ರಸ್ತುತವಾಗಿದೆ ಅಂದರೆ ಈಗಲೂ ಮನುಷ್ಯ ಯುದ್ಧ ಮಾಡ್ತಿದ್ದಾನೆ. ಅರ್ಧ ಜಗತ್ತು ಯುದ್ಧದಲ್ಲಿ ಉಳಿದಿದೆ ಇವತ್ತು. ಆ ದೃಷ್ಟಿಯಿಂದ ಈ ನಾಟಕ ತುಂಬ ಪ್ರಸ್ತುತ ಮತ್ತು ಸಾರ್ವಕಾಲಿಕವಾದ. ಆದರೆ ಛಾಯಾ ಹೇಳಿದಾಗೆ ಇಲ್ಲಿ ಭರವಸೆಯ ಕುಡಿಗಳಿದ್ದಾವೆ. ನೀವೆಲ್ಲ ಪೌರಾಣಿಕ ನಾಟಕಗಳನ್ನು ನೋಡಬೇಕು. ಹಳ್ಳಿಗಾಡಲ್ಲಿ ಈಗಲೂ ಅಭಿನಯಿಸ್ತಾರೆ. ಅಣ್ಣವ್ರ ಸಿನಿಮಾಗಳನ್ನು ನೀವು ನೋಡಬೇಕು, ಭಾಷೆಯನ್ನು ಕಲಿಬೇಕು. ಕನ್ನಡಕ್ಕೆ ಅದರದ್ದೇ ಆದಂಥ ಅದ್ಭುತವಾದ ಸೌಂದರ್ಯ ಇದೆ. ಈ ನಾಟಕವನ್ನು ನಾನು ಪಾಠ ಮಾಡಿದ್ದೇನೆ, ಪಠ್ಯವಾಗಿ ಓದಿದ್ದೇನೆ. ಅಂಥದ್ದೊಂದು ನಾಟಕ. ಊರು ಭಂಗ. ಊರು ಜನರು ವಾಸಿಸುವ ಜಾಗ ಮಾತ್ರ ಅಲ್ಲ. ಊರು ಅಂದರೆ ಕಡು ಬೇಸಿಗೆ. ಊರು ಅಂತಂದರೆ ತೊಡೆ, ಮಡಿಲು, ಈ ಥರ 4 ಅರ್ಥಗಳಿವೆ. ಇಲ್ಲಿ ಊರು ಭಂಗ, ದುರ್ಯೋಧನನ ಗರ್ವಭಂಗ, ದುರ್ಯೋಧನನ ತೊಡೆಯ ಮುರಿತ ಅನ್ನುವಂಥದ್ದನ್ನು ಭಾಸಕರು ಬಹಳ ವರ್ಷಗಳ ಹಿಂದೆ ಬರೆದದ್ದು. ಇವತ್ತಿಗೆ ಅದನ್ನು ನೀವು ಅಭಿನಯಿಸಿದ್ದಕ್ಕಾಗಿ ಕಲಾವಿದರಿಗೆ, ನಿರ್ದೇಶಕಿಗೆ ಮತ್ತು ತೆರೆಯ ಹಿಂದೆ ಕೆಲಸ ಮಾಡಿದ ಸಂಗೀತ ಪ್ರಸಾದನ ಎಲ್ಲರಿಗೂ ಕೂಡ ನಾನು ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ.